ಖಾಲಿ ಸೋಡಾ ಚಿಪ್ಸ್. ನಾವು ಕಂಡೋರ್ ಮಕ್ಕಳು 3 ಇಯರ್ ಇಟ್ಬಿಟ್ಟಿದ್ದೀವಿ. ದೇವರಾಣೆ ಸಕ್ಕತ್ತಾಗೈತಮ್ಮ. ದೇವರಾಣೆ ಆ ದೇವ್ರು ಬಂದು ತಿನ್ಬಿಡ್ಬೇಕು. ನಾನು ಮಾಡೋ ಪಾಯಸ ಏನೇನೋ ಹಾಕಿದ್ದೀನಿ ಗೈಸ್, ಗೊತ್ತಿಲ್ಲ. ಏನೇನೋ ಮಾಡಕ್ ಹೋಗಿ ಏನೇನೋ ಮಾಡಿದ್ದೀನಿ. It started bleeding. This is happiness. I was out and wala ಕಳ್ದೋಯ್ತು. ನನ್ನ ಕ್ಲಿಪ್ಪು ಇದು ಗಿಫ್ಟೆಡ್. 2 ಸಂಸಾರ ಆಗ್ತಾ ಇತ್ತು. ಗಂಡ ಆಯ್ತು. Hey guys, welcome back to my channel Spurti Vlogs. So guys, ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೇ. ಇವತ್ತಿನ ವ್ಲಾಗ್ ವಿಲ್ ಬಿ ಅ ರ್ಯಾಂಡಮ್ ಡೇ ಇನ್ ಮೈ ಲೈಫ್ ವ್ಲಾಗ್. ಸೊ ಏನೇನೆಲ್ಲ ಮಾಡ್ತೀನಿ ಸ್ಯಾಟರ್ಡೇ ಆ್ಯಂಡ್ ಇವತ್ತು ವ್ಲಾಗಲ್ಲಿ ಎಲ್ಲ ನಿಮಗೆ ವೆಜ್ ಕಾಣಿಸುತ್ತೆ. ಸೊ ಅದಕ್ಕೆ ಸ್ಟೇ ಟ್ಯೂನ್ ಆ್ಯಂಡ್ ಇಫ್ ಯು ಲೈಕ್ ದಿಸ್ ವ್ಲಾಗ್, ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನು ಮಾಡ್ತೀಯಮ್ಮ? ಏನಿಲ್ಲ, ಇಲ್ಲಿ ಇನ್ನೊಂದೆರಡು ಇರ್ಬೇಕಾಗಿತ್ತಲ್ಲ ಅಂತ ಯೋಚನೆ ಹೊಡ್ದಾಕ್ಬಿಡ್ತೀನಿ ಮಾ. ನಾನು ಆಫ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ ಮಾ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಹೊರಡ್ತಾ ಇದ್ದೀನಿ. ಇದೆಲ್ಲ ನಾವು ತಂದಿದ್ದು ಗೈಸ್. ಇಟಲಿ, ಪ್ಯಾರಿಸ್, ಫ್ರಾನ್ಸ್, ದುಬೈ, ವೆನಿಸ್. ಈ ಡಿಚಾನ್ ಮತ್ತೆ ಇದು ಅಕ್ಕನ್ ತಂದಿರೋದು ಸ್ಫೂರ್ತಿ ಅಕ್ಕ. ಇಲ್ಲಿ ಇನ್ನೊಂದೆರಡು ಇರ್ಬೋದಾಗಿತ್ತೇನೋಪ್ಪ. ಯಾವ್ದು ಮಗನೇ? ಮಾನ್ ಸೀರಿಯಸ್ ಆಗಿ ಫೋನ್ ಹೊಡ್ದಾಕ್ಬಿಟ್ಟು ಅಲ್ಲ ಇದನ್ನ ಹೇಳ ಮಾ. ದಂಟು ಸೊಪ್ಪು ಈ ಬಸ್ಸಾರೆಲ್ಲ ಮಾಡಬೇಡ, ನಾನಂತೂ ತಿನ್ನಲ್ಲ. ಈ ಸ್ಯಾಟರ್ಡೆ ಬರೋದೇ ಏನಕ್ಕಂತ ಗೊತ್ತಾಗಲ್ಲ ಗೈಸ್. ಕಾಟ ಕೊಡ್ತೈತೆ. भैया इसमें तेल डाल के दे दो और ये नारियल को दे दो. मेरा व्लॉग में थोड़ा हाय बोल दो ಮಮ್ಮಿ. ಆ ಹುಡುಗನ್ಗೆ 2 ಮಕ್ಳು ಅಂತಾನೆ ಗೊತ್ತಾಗಲ್ಲ. ಏನ್ ಮಾಡ್ತೀವಿ ಗೊತ್ತಾ? ರಾಗಿ ದೋಸೆ ಮಾಡು. ಆಮೇಲೆ ನಮ್ಗೆ ನಾನು ಊಟಕ್ಕೆ ನಾನು ಮಾಡ್ಕೊಂತೀನಿ. ನನ್ ಗಂಡನ್ಗೆ ನಮ್ಮ ಮನೇಲಿ 2 ಸಂಸಾರ ಆಗ್ತಾ ಇತ್ತು. ಒಂದು ಗಂಡ ಇದ್ದಿದ್ದು, ಇನ್ನೊಂದು ಮಕ್ಳದ್ದು. ಎಲ್ಲಾರ ಮನೇಲಿ ಅತ್ತೆ ಮಾವದ್ ಬೇರೆ, ಮಕ್ಳದ್ ಬೇರೆ. ಹಂಗೆ ನಮ್ ಗಂಡ ಹೆಂಡತಿದ್ದು ಒಂದ್ ಸಂಸಾರ, ನನ್ನ 4 ಜನ ಮಕ್ಳದ್ದು ಇನ್ನೊಂದ್ ಸಂಸಾರ. ಅದ್ರಲ್ಲಿ ನಮ್ ಪಿಂಕಿ ನ್ಯೂಟ್ರಲ್, ಅವಳು ನಮ್ ಕಡೆ ನ್ಯೂಟ್ರಲ್. ತೋಟದಲ್ಲಿ ಬೆಳೆದಿರೋ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಒಳ್ಳೆ ಬಸ್ಸಾರು ಮುದ್ದೆ ಮಾಡ್ತೀನಿ. ಇವಾಗ ನನ್ನ ಕರೆದ್ಬಿಟ್ಟು ನೀನ್ ಅದನ್ನ ತೋರ್ಸ್ಬೇಕಂದ್ ನಿನ್ ಮಾಡ್ಬೇಕಂದ್ರೆ ಸೀರಿಯಸ್ ಆಗಿ ಸೋಲೋ ಟ್ರಿಪ್ ಹೋಗ್ಬಿಟ್ರೆ ನೀನ್ ಏನು ನೋಡಿಲಿ. ಇನ್ನೊಂದು 5 ಜನ ಫ್ರೆಂಡ್ಸ್ ಅಂತೆಲ್ಲ ರೈತರಿಗೆ ಹೇಳ್ಕೊಂಡಿದ್ಲು. ಎಲ್ಲರೂ ಇವಾಗ ದುಬೈ ನೋಡ್ಬಿಟ್ರು. ಇವಳು ಒಬ್ಳೆ ನೋಡ್ಬೇಕು. ಅವ್ರೆ ಬೇಯ ಖಾಲಿ ಮಾಡಿ ಒಂದು ಇನ್ನೊಂದು ಪ್ಯಾಕೆಟ್ ಹಾಕೋದ್ರೊಳಗಡೆ ನಾವು ಮುಚ್ಚಿಟ್ಬಿಟ್ಟಿದ್ದೀರಿ. ಈ ಕಾರ್ನರ್ ಇಂದ ಹಿಡಿದು ಈ ಕಾರ್ನರ್ ತನಕ ಬೆಳಗ್ಗೆ ಕೆಲ್ಸದವ್ರು ಹೋದ್ಮೇಲೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಹಿಂಗೆ ಇರ್ತಾ ಇತ್ತು ಮನೆ. ಸಾಧನೆ ಮಾ. ಇದು ಮಧ್ಯಾಹ್ನ ಇಲ್ಲೊಂದು ಅನ್ನದ ಪಾತ್ರೆ, ಒಂದ್ ಸಾರ್ ಕುಕ್ಕರು, ಆಮೇಲೆ ಒಂದು ಹಾಟ್ ಬಾಕ್ಸ್. ಅದೇನ್ ಸಂಸಾರನೋ ಮುದ್ದೆ ಅಷ್ಟೇ. ಕ್ಲೋಸ್. ಎವ್ರಿ ಸಂಡೇಸ್ ನೋ ವೆರೈಟೀಸ್ ಫ್ರಮ್ ಹಿಯರ್ ಅಂಡ್ ದೇರ್. ಸ್ವಲ್ಪ ಸಂಸಾರ ಹಿಡಿತದಲ್ಲಿ ಇಟ್ಕೊಂಡು ಮಾಡೋದು ಕಲ್ತ್ಕೊಂಡು, ಎಣ್ಣೆ ತುಪ್ಪ ಅದೆಲ್ಲನೂ ಹಿಡ್ತ ಎಲ್ಲಾನು. ಇವ್ನ್ ಏನ್ ಬೇಗ ಹಿಂಗ್ ಬಂದ್ ಕಾಟ ಕೊಟ್ ಆಗ್ತಾನೆ. ಪ್ರಪೋರ್ಷನ್ಸ್ ಅಲ್ಲ. ಸೊ ರವೆ ಮತ್ತೆ ರಾಗಿ ಹಸಿಕ್ಕೆ ಪ್ರಪೋರ್ಷನ್ ಇವಳು ಕರೆಕ್ಟಾಗಿ ಹಾಕಿದ್ಲು. ನಾನೇನ್ ಮಾಡಿದ್ದೆ, ಒಂದ್ಸಲ ಮಾಡೋ ರಾಗಿ ಹಸಿದ್ ಜಾಸ್ತಿ ಹಾಕ್ಬಿಟ್ಟು ರವೆ ಕಮ್ಮಿ ಹಾಕಿದ್ದೆ. ದೋಸೆ ಬರ್ತಾನೆ ಇಲ್ಲ. ಆಮೇಲೆ ರೊಟ್ಟಿ ಮಾಡ್ಬಿಟ್ಟೆ. ಆಮೇಲೆ ಇದು ಬೇರೆ ವೆರೈಟಿ, ಇದು ರೊಟ್ಟಿ. ನನ್ ಮಗಳ ಮೊನ ಮಾಡಿದ್ದು ದೋಸೆ ಚೆನ್ನಾಗಿತ್ತು ಅಂದ್ರೆ ಅದು ದೋಸೆ ರೀ, ಇದು ರೊಟ್ಟಿ. ದಪ್ಪ ಇರ್ತೈತ. ಹಿಂಗೆ ನಮ್ಮ ಅಪ್ಪನ ಫ್ರಾಡ್ ಮಾಡಿ ಜೀವನ ಪೂರ್ತಿ ಇವಾಗ ನಾನು ಹೋಗ್ತಾ ಇದ್ದೀನಿ. ಮನೆ ಕ್ಲೀನ್ ಇರ್ಬೇಕು, ಹೊಟ್ಟೆ ತುಂಬ್ಸಕ್ಕೆ 1-2 ವೆರೈಟಿ ಇರ್ಬೇಕು ಅಷ್ಟೇ. ಏನ್ ಸಾಧನೆ ಇವಾಗ ಇಷ್ಟು ಕ್ಲೀನ್ ಆಗಿದ್ದ. ಗಂಡ್ಮಕ್ಳು ಗಂಡಸರು ಮಕ್ಳು ಎಲ್ಲ ಸ್ಕೂಲ್ಗೆ ಹೋದ್ಮೇಲೆ ಆರಾಮಾಗಿ ಕುತ್ಕೊಂಡು 1 ಗ್ಲಾಸ್ ಒಳ್ಳೆ ಕಾಫಿ ಕುಡಿಯೋದು. ಆಮೇಲೆ ನಾಷ್ಟ ಆದ್ಮೇಲೆ ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಾಷ್ಟ ತಿನ್ನೋದು. ಇದು ಒಂಥರ ಎಲ್ಲ ಲೇಡೀಸ್ಗೂ ಒಂಥರ ಪ್ರಶಾಂತತೆ. ಅವಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಿಂಗೆ ಇರ್ತೀರಾ. ಆಮೇಲೆ ಲಾಸ್ಟ್ ಅಲ್ಲಿ ಏನಾದ್ರು ಹೆಲ್ತ್ ಇಶ್ಯೂಸ್ ಬಂದಾಗ ಡಾಕ್ಟರ್ ಹತ್ರ ಹೋದಾಗ ಅವ್ರು ಉಗಿದಾಗ ಅವಾಗ ಉಗಿಸ್ಕೊಂಡು ಬಂದ್ಬಿಟ್ಟು ಕರೆಕ್ಟ್ ಟೈಮ್ ನಾಷ್ಟ, ಊಟ, ರಾತ್ರಿ ಊಟ. ಇವಾಗ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಫ್ರಮ್ ಲಾಸ್ಟ್ 3 months ಯಾರಿಗೂ ವೇಟ್ ಮಾಡ್ತಾ ಇಲ್ಲ ಫಾರ್ ಡಿನ್ನರ್, ಯಾರಿಗೂ ವೇಟ್ ಮಾಡ್ತಾ ಇಲ್ಲ ಫಾರ್ ಬ್ರೇಕ್ಫಾಸ್ಟ್, ಯಾರಿಗೂ ವೇಟ್ ಮಾಡ್ತಾ ಇಲ್ಲ ಫಾರ್ ಲಂಚ್. ಗುಡ್. ಹಿಂಗೆ ಇದ್ರು. ನನ್ನ ನಾಷ್ಟ ನಾನು ತಿನ್ಕೊಂತೀನಿ, ನನ್ನ ಮಾತ್ರ ನಾನು ನುಂಗ್ಕೊಂತೀನಿ ಅಷ್ಟೇ. ಪಾಪ ಅವ್ನಿಗೆ ಗೊತ್ತಾಗ್ಬೇಕು ನಾನು ವಿಡಿಯೋ ಮಾಡ್ತೀನಿ ಮನೆಯಲ್ಲಿ, ಇನ್ಮೇಲೆ ನಾಯ್ಸ್ ಕಂಟ್ರೋಲ್ ಮಾಡಬೇಕು ಅಂತ. ಅದಕ್ಕೆ
ಸ್ಫೂರ್ತಿ ಎಲ್ಲಿವರೆದು ವಿನಂತಿ, ನಿಮ್ಮೆಲ್ಲರ ಸಾಕ್ಷಿಯಾಗಿ ಸ್ವಲ್ಪ ತುಪ್ಪ ಮತ್ತೆ ಎಣ್ಣೆನ ಕಮ್ಮಿ ಮಾಡಿ. ಏನಿಲ್ಲಮ್ಮ, ಇಷ್ಟೊಂದು ಅಪ್ಡೇಟ್ಸ್ ಗೈಸ್ ಆಫ್ಟರ್ ಸ್ಫೂರ್ತಿ ಕಮಿಂಗ್ ಬ್ಯಾಕ್. ಸ್ಫೂರ್ತಿ ಆದ್ರೂ ಒಂದೆರಡು ಫಿಶ್ ಹಂಗೆ ಕತ್ತರಿಸು. ಸೋಲೋ ಟ್ರಿಪ್ಗೆ ಹೋಗ್ತೀನಿ ನಾನು ಒಬ್ಳೆ ಹೋಗ್ತೀನಿ, ಊರು ಸುತ್ಕೊಂಡ್ ಬರ್ತೀನಿ. ಏನು ಆವಯ ತುಂಬ ಹೆಂಗ್ ತಿರುಗ್ತಾನ ನೋಡಿ. ಅದು ಒಂದು ಹೋಗ್ಬಿಟ್ಟೈತೆ, ಅದಕ್ಕೆ ಶೋಗಲ್ಲ, ಅದು ನಮ್ಮ ಡ್ಯಾಡಿಗೆ ಏನೋ ಮೆಮರಿ ಯಾರೋ ಗಿಫ್ಟ್ ಕೊಟ್ಟಿರ್ಬೇಕು. ನಮ್ಮ ಡ್ಯಾಡಿಗೆ ಅದು ಯಾರೋ ಗಿಫ್ಟ್ ಕೊಟ್ಟಿರ್ಬೇಕು, ಅದಕ್ಕೆ ಯಾರು ಗಿಫ್ಟ್ ಕೊಡಲ್ಲ. ಸೀರಿಯಸ್ಲಿ ನೀನ್ ಒಬ್ಳೆ ಕೊಡೋದು. ನನ್ನ ಕ್ಲಿಪ್ಪು ಇದು ಗಿಫ್ಟೆಡ್. ನೀನ್ ಒಬ್ಳೆ ಕೊಡೋದು. ಯಾರಿಗೆ? ಡ್ಯಾಡಿ ಗಿಫ್ಟ್ ನೀನು ಕೊಡ್ತೀನಿ. ನಾನೇ ಕೊಡಲ್ಲ ಅಂದ್ಮೇಲೆ ನೀನ್ ಯಾರು ಕೊಡೋದಿಲ್ಲ. ಕೊಟ್ರೆ ಅವ್ರು ಈಸ್ಕೊಂಡು ತೆಗೆದ್ಬಿಟ್ರು ಗೈಸ್. ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ಏನ್ ಮಾಡ್ತೀವಿ, ಏನ್ ಸ್ಪೆಷಲ್ ಮಾಡಲ್ಲ. ಇವತ್ತು ನನ್ನ ಫೇವ್ರೆಟ್ ಪರ್ಸನ್ ಮನೆಗೆ ಬರ್ತಾರೆ. ಹೌದಾ? ಯಾರು? ಪೂಜಾ ಅಕ್ಕ. ಓಕೆ. ಸೊ ಅದಕ್ಕೆ ಐ ಆಮ್ ಗೋಯಿಂಗ್ ಟು ಡೂ ಸಮ್ ಸ್ಪೆಷಲ್. ಸೊ ಅದನ್ನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗ ನನಗೆ ಬೇಜಾನ್. ಪೂಜಾ ಒಬ್ಳೆ ದೊಡ್ಡವಳಾದ್ರೂ ಸ್ಫೂರ್ತಿನ ಅವರು ಇವರು ಅಂತ ಕರೀತಾರೆ. ಸ್ಫೂರ್ತಿ ಅವರು ಯಾವಾಗ ಬರ್ತಾರೆ ಆಂಟಿ? ಸ್ಫೂರ್ತಿ ಅವರು ಚೆನ್ನಾಗಿದಾರಾ ಅಂತೆಲ್ಲ ನಂಗೆ ಮೆಸೇಜ್ ಮಾಡಿ ಕೇಳ್ಕೊಂತ ಇದ್ರು ಪಾಪ. ನಂಗೂ ಮೆಸೇಜ್ ಮಾಡ್ತಾರೆ ಪೂಜಾ ಅಕ್ಕ. ನಂದಲ್ಲಮ್ಮ, ಒಂದು ನಂದಲ್ಲಮ್ಮ, ಒಂದು ಬಾಚನ್ಗೆ ಬಿಟ್ರೆ ಇನ್ನೊಂದು ಯಾವ್ದು ನಂದಿಲ್ಲ. ಅದ್ ನಿನ್ ಮಗಳು ಮಾಡ್ಕೊ. ಪಾಪು ಲಾಸ್ಟ್ ವಿಡಿಯೋ ಅಲ್ಲಿ ನಿನ್ಗೆ ಎಷ್ಟೊಂದು ಜನ ಕಮೆಂಟು, ನೀನ್ ಚೆನ್ನಾಗಿ ಮಾತಾಡ್ತೀಯಂತೆ. ಸೇ ಥ್ಯಾಂಕ್ ಯು. ಥ್ಯಾಂಕ್ ಯು ಟೆಲ್, ಥ್ಯಾಂಕ್ ಯು ಟೆಲ್. ಇವಾಗೇನು ಡಯಟ್ ಮಾಡ್ತಾನೆ ಗೈಸ್. ಏನಕ್ಕಂದ್ರೆ ಡಯಟ್ ಮಾಡೋದು ಹೇಳ, ನೀನ್ ಹೇಳ. ಲ್ಯಾಂಬರ್ಗಿನಿ ವರ್ಸಕ್ಕ ಯಾರು ತಗೊರ್ಸ್ತಾರೆ? ಲ್ಯಾಂಬರ್ಗಿನಿ ನಿಂಕ ಲ್ಯಾಂಬರ್ಗಿನಿ ಕಾರಲ್ಲಿ ಸಣ್ಣ ಇರೋರೆ ಕುತ್ಕೊಳಕ್ ಆಗೋದಂತೆ ಅನ್ಕೊಂಡು ಅವನು ಅದಕ್ಕೆ ಅವ್ನು ಡಯಟ್ ಮಾಡ್ತಾನಂತೆ. 3 ಲ್ಯಾಂಬರ್ಗಿನಿ ಓಡಿಸ್ತೀಯಪ್ಪ? ಅಪ್ಪ ನೋಡ ನಿನ್ನ ಹತ್ರ ಇನ್ನೊಂದ್ 4 ಪೀಸ್ ಲ್ಯಾಂಬರ್ಗಿನಿ ಡ್ಯಾಡಿ ಅವಾಗ ಯಾವತ್ತ ಕೊಟ್ಟಿದ್ದಾರ ಲ್ಯಾಂಬರ್ಗಿನಿ, ಅದ್ ಕಿತ್ತೋಯ್ತು ಇವಾಗ ಲ್ಯಾಂಬರ್ಗಿನಿ. ರಾಗಿ ದೋಸೆ ಬ್ಯಾಟರ್. ನಾನು ಬೆಳಗ್ಗೆ ಎದ್ದಿದ್ದು 9:30ಗೆ. ಇನ್ನೂ ತನಕ ನಾನು ಫ್ರೆಶ್ ಕೊಡ್ದಿಲ್ಲ. ಟೈಮ್ ಆಲ್ಮೋಸ್ಟ್ 11 ಆಗ್ತಾ ಇದೆ. ಸೊ ವಿ ಹ್ಯಾವ್ ಟು ಡ್ರಿಂಕ್ ಫ್ರೆಶ್. ನಾನು ಜಸ್ಟ್ ಡೈಲಿ 1 ಗ್ಲಾಸ್ ಅಷ್ಟೇ ಕುಡಿಯೋದು, ಜಾಸ್ತಿ ಎಲ್ಲ ಕುಡಿಯೋಲ್ಲ. ಮುಂಚೆ 2, 3, 4, 5 ಗ್ಲಾಸಸ್ ತನಕ ಕುಡಿತಾ ಇದ್ದೆ. ಇವಾಗ 1 ಗ್ಲಾಸ್ ಅಷ್ಟೇ. This is happiness in a cup is this. ಚೆನ್ನಾಯ್ತಾ? ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಯ್ತು ತಾನೆ? ಹೂವನ್ನಕ್ಕೇನೋ ತಟ್ಟೆ ಹತ್ತೈತಮ್ಮ ಮಗು ಲೈಫಲ್ಲಿ ಫಸ್ಟ್ ಟೈಮು. ಅಯ್ಯೋ ಇವತ್ತು ಗುಡ್ ಬಾಯ್ ಆಗೋನೆ. ದೋಸೆ ಮಗನ ರಿಸಲ್ಟ್ ನೋಡೋಕ್ಕೆ ಇಷ್ಟೊಂದು ತಯಾರಿ ನಡೆಯುತ್ತಿದೆ. ಇಕ್ಬಿಟ್ಟು ಊರೆಲ್ಲ ತಿರ್ಗಮ್ಮ. ದೋಸೆ ಎಷ್ಟು ಆಮೇಲೆ ಎಲ್ಲ ದೊಡ್ಡ ಮನುಷ್ಯ ಅಂಕಲ್. ಏನಕ್ಕೆ ಕಾರಲ್ಲಿ ಕೂತಿರೋದು? ಕಾಲ್ ಮೇಲೆ ಕಾಲು ಹೆಂಗ್ ಹೋಗ್ತಾ ಇದ್ ನೋಡು. ಕಾಲ್ ಮೇಲೆ ಕಾಲು ಪುಂಟ. ಅದು ಕಾರ್ ಯಾವಾಗ ಓಡಿಸೋದು ನೀನು? ಯಾವಾಗ ದೊಡ್ಡನಾಗೋದು? ಮುಟ್ಬೇಡ, ಅವನ್ನೆಲ್ಲ ಮುಟ್ಬೇಡ. ಹೆಂಗ್ ಕಾರ್ ಓಡಿಸೋದು ನೀನು? ಎಕ್ಸ್ಲೇಟ್ರಾ? ಆಟೋಮೆಟಿಕ್ ಓಡಿಸ್ತೀಯಾ ಮ್ಯಾನ್ಯಲ್ ಓಡಿಸ್ತೀಯಾ? ಎರಡು ಓಡಿಸೋಕೆ ಬರ್ತೈತಾ? ಇವಾಗ ಬಿಟ್ರೆ ಓಡಿಸ್ತೀಯಾ? ಈ ತರ ಇರ್ಬೇಕು, ಆ ತರ ಹಿಂಗ್ ಮಾಡೋದು ಇದು ಮಾಡೋದು ಅಂದ್ರೆ ಸಾಯಿಸಾಕ್ಬಿಡ್ತೀಯ ಕಾರ್ನ? ಅದು ಕಷ್ಟನಾ ನಿಂಕ? ತಿಂದ್ಬಿಡೋಣ ಅನ್ಸ್ತೈತೆ ನಿನ್ನ ಮಗನ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತವನೆ. ಇದು ಬಂದುಬಿಟ್ಟು ನಾನು ಹೈಸ್ಕೂಲ್ ಮುಗಿಸಿದ ಸ್ಕೂಲ್ಸ್. ತುಂಬ ಮೆಮರೀಸ್ ಇದೆ. ಕಾರಿಡೋರ್ಸಲ್ಲಿ, ಕ್ಲಾಸ್ ರೂಮ್ಸಲ್ಲಿ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಅದಾದಮೇಲೆ ಅಸೆಂಬ್ಲಿ, ಪ್ರಾಕ್ಟಿಕಲ್, AV ರೂಮ್. ಟಾಕಿಟಿವ್ ಅಂತ ಬರ್ತಾರೆ.
ಸಾಫ್ಟ್ ಬೋರ್ಡ್ನ ಡೆಕೋರೇಟ್ ಎಲ್ಲ ಮಾಡೋದು, ಅದಾದಮೇಲೆ ಪ್ರತಿ ಒಂದು ಫೆಸ್ಟಿವಲ್ ಬಂದಾಗೂ ಬೇರೆ ಬೇರೆ ಥೀಮಲ್ಲಿ ಎಲ್ಲದನ್ನು ಡೆಕೋರೇಟ್ ಮಾಡೋದು. ಇಟ್ ವಾಸ್ ಸೋ ಮಚ್ ಫನ್. ಐ ಮಿಸ್ ಮೈ ಸ್ಕೂಲ್ ಡೇಸ್. ಸರಿ ನಡಿ. ಇನ್ನ ತಿಂದಿಲ್ಲ. ಏನು ಡಿಸ್ಕೌಂಟ್ ಕೊಡ್ತಾರಾ ಸರ್ ಪಾಪ? ಚಿಕ್ಕ ಮಕ್ಕಳು ಕೊಡ್ಲಾತ ಏನಂತ? ಡಿಸ್ಕೌಂಟ್. ಚಿಕ್ಕ ಮಕ್ಳು ಅಂತ ಡಿಸ್ಕೌಂಟ್ ಬರಲಿ. ಮಾ ಇದಕ್ಕಮ್ಮ ತಗೊಂಡ ಚಿಕ್ಕ ಮಕ್ಕಳು 500,000 ಅದಾವೆ. ಗೋಲಿ ಸೋಡಾ ಚಿಪ್ಸ್. ಅದೇ ಅನ್ಹೆಲ್ದಿ. ಸೋನೋದನ್ನ ಹೆಲ್ದಿ ಆಗೈತೆ. ಯಾರೋ ನಂಗೆ ಫುಲ್ ಚಾಕೋಸ್ ಪ್ಯಾಕೆಟ್ ಕೊಟ್ಬಿಟ್ಟ. ಓ, ನೀನೇನೇನೋ ಸ್ನಾಕ್ಸ್ ತಗೊಂಡೋಗಿದ್ದಲ್ಲ ಬೆಳಗ್ಗೆ ಬಾಕ್ಸ್ಗೆ ಹಾಫ್ ಡೇ ಅಂತ. ಹೌದು, ನಂಗೆ ಬರೀ ಒಂದು ಕುರ್ಕುರೆ ಪ್ಯಾಕೆಟ್ ಹಾಕಿರ್ತಾರೆ, ಇನ್ನೊಂದು ಕಪ್ಪೋಡ್ ಆಗೈತೆ. ಫ್ರೂಟ್ಸ್ ಸ್ವಲ್ಪ ಹಾಕಿದ್ದೆ, ಆಮೇಲೆ ಒಂದು ಬಾಕ್ಸಲ್ಲಿ ಡ್ರೈ ಫ್ರೂಟ್ಸು, ಆಮೇಲೆ ಕುರ್ಕುರೆ ಹಾಕಿದ್ದೆ ತಾನೆ. ನಾನು ವೆಜ್ ತಿನ್ನಲ್ಲ, ಬರೀ ನಾನ್ ವೆಜ್. ಆದರೆ ಇವಾಗ ತಿಂತಾ ಇದೆಯಲ್ಲ ಅಲ್ಲಿ ವೆಜ್. ಬಿಕಾಸ್ ಟುಡೇ ಇಸ್ ವೆಜ್ ಡೇ. ಸ್ಯಾಟರ್ಡೇ. ಮುಖ ಜಾಸ್ತಿ ಆಗೈತೆ. ಸ್ಯಾಟರ್ಡೇ ಅಂಡ್ ಮಂಡೇ ಸೋನು ಫುಲ್ ವೆಜ್. ಏನದು ಗೋಲಿ ಸೋಡಾ ನಿಂದು? ಎಲ್ಲೋದ್ರು ಈ ನಡುವೆ. ಬರ್ಗರ್ ಕಿಂಗ್ ಇದು. ಡ್ರೈವಿಂಗ್ ಮಾಡಕ್ ಡಿಸ್ಟರ್ಬ್ ಮಾಡಬಾರ್ದು. ನಿಂಗೆ ಕಾಸು ಕೊಟ್ರೆ ನೀನು ಹೋಗಿ ತಗೊಂತೀಯಾ? ಆದ್ರೆ ಬರ್ಗರ್ ಕಿಂಗ್ ಹಿಂಗಿರಲ್ಲ ನೋಡಿ. ಸ್ಮಾರ್ಟ್ ಬೆಲ್ ಕೊಟ್ಟವ್ರೆ ಹಿಂಗ್ ಚೆನ್ನಾಗಿ ಹುಷಾರು. ಇನ್ನಷ್ಟು ತರಲೆ ಯಾರು ಇಲ್ಲ ಪಾಪು. ಏನ್ ಏನ್ ಡ್ಯಾಡಿ ಎತ್ತಿಲ್ಲ, ಹೇಳಕ್ ಪಾರ್ಲರ್ಗೆ ಹೋಗ್ತೀನಿ ಅಂತ. ಹೌದಾ? ವ್ಲಾಗ್ ಮಾಡಿದ್ದೀನಿ. ನಮ್ಮ ಮಮ್ಮಿನೂ ವ್ಲಾಗ್ ಮಾಡ್ಕೊಂಡು ಹಾಕ್ತೀನಿ. ಇವ್ರ ಕ್ಲಾಸ್ ಟೀಚರ್ ನಿನ್ ಬ್ಲಾಗ್ಸ್ ಎಲ್ಲ ನೋಡ್ತಾರಂತ, ಆಮೇಲೆ ನಿನ್ನನ್ನು ಕೇಳು. ಹೌದಾ? ಸರಿನಾ? ಡ್ಯಾಡಿಗೆ ಫೋನ್ ಮಾಡಿದ್ರೆ ಪಾರ್ಲರ್ಗೆ ಹೋಗ್ತೀನಿ ಅಂತ, ಡ್ಯಾಡಿ ಫೋನ್ ಎತ್ತಿಲ್ಲ. ಅದನ್ನು ಕೇಳ್ಬೇಕಾ ನಿಂಗಣ್ಣ? ಕೇಳ್ಬಿಟ್ಟು ಹೋಗ್ಬೇಕಾ? ನಾನು ಕೇಳಲ್ಲಪ್ಪ. My future husband watching vlog. I don't ask you permission. I just go whatever I want. ಗೋಲಿ ಸೋಡಾ ಸೋನಿ. ಗೋಲಿ ಸೋಡಾ ನಿನ್ನಿಂದ ನನ್ನ ಮಕ್ಕಳನ್ನ ಅಧ್ವಾನ ಮಾಡಿದ್ಯಾ. ಬಾಯ್ ಕಂಡಕ್ ಹೋಗಿದ್ರಲ್ಲ. ಇವನೇನ್ ಬಲ ಕ್ಯೂಟ್ ಆಗವನ್ ಇವತ್ತು. ಅಪ್ಪ ಹೋಯ್ತು ನೋಡು, ಹುಷಾರಾಗ. ನೆಕ್ಸ್ಟ್ ಟೈಮ್ ಇಂದ ಆಯ್ತಾ? ಅರ್ಥ ಆಯ್ತೇನೋ? ಆಹಾ ಹೀರೋನಾ ನೀನು? ಪಪ್ಪಿ ನೀನು ಹೀರೋನಾ? ಗೋಲಿ ಒಳಗಡೆ ಹೋಗ್ಬಿಡ್ತೈತೋ. ಗೈಸ್, ಲಿಟ್ರಲಿ ಆಫ್ಟರ್ 8 months ನಾನು ನನ್ನ ವಾಲೆಟ್ ಹಾಕೊತಾ ಇದ್ದೀನಿ. ನಮ್ಮ ಮಮ್ಮಿ ಕಳ್ಸಿದ್ರಲ್ವಾ ಫ್ರಾನ್ಸ್ಗೆ ವಾಲೆ ಹಾಕೊಳಕ್ಕೆ. ಏನಾಯ್ತು ಅಂತಂದರೆ, ವಾಲೆ ಹಾಕೊಳಕ್ಕೆ ಹೋಲ್ ಬಂದ್ಬಿಟ್ಟು ಫುಲ್ ಚಿಕ್ಕದಾಗೋಯ್ತು. ಆ್ಯಂಡ್ ಅಲ್ಲಿ ಎಷ್ಟೊಂದು ನೋವುಗಳು ನನಗೆ ಆಲ್ರೆಡಿ ಇತ್ತು. ಆ್ಯಂಡ್ ಅದರಲ್ಲಿ ಇದೊಂದು ನೋವು ಯಾಕೆ ಸುಮ್ಮನೆ ಅಂತಂದ್ಬಿಟ್ಟು ನಾನು ಹಾಕೊಂಡೇ ಇಲ್ವಾ. ಇವಾಗ ಹಾಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಸೊಕ್ಕದ್ ನೋವ್ತಾ ಇದೆ. ನೆನ್ನೆ ನನ್ನ ವಾಲೆ ಕಳೆದೋಯ್ತು ಗೈಸ್. ಅದು ಹೆಂಗೆ ಕಳೆದೋಯ್ತು ಅಂತ ಗೊತ್ತಿಲ್ಲ. ಐ ವಾಸ್ ಔಟ್ ಆ್ಯಂಡ್ ವಾಲೆ ಕಳೆದೋಯ್ತು ಇವಾಗ. ಆ್ಯಂಡ್ ನನಗಂತೂ ಫುಲ್ ದೊಡ್ಡ ವಾಲೆ ಹಾಕೊಳಕ್ಕೆ ಇಷ್ಟ. ಇವಾಗ ಕೂದಲು ಚಿಕ್ಕದಾಗಿದೆ, ಒಂಚೂರು ಕೂದಲು ಬೆಳೆದ್ಬಿಟ್ರೆ ಸಾಕು ಕೂದಲು ನನಗೆ ಫುಲ್. ಆಮೇಲೆ ನೋಡ್ಕೊಳ್ಳಿ, ಫುಲ್ ಟ್ರೆಡಿಷ್ನಲ್ ಹಾಕೊಂಡು ಬಳೆ ಎಲ್ಲ ಹಾಕೊಂಡ್ಬಿಡ್ತೀನಿ. ನಂಗೆ ಫುಲ್ ಆ ಥರನೇ ಇಷ್ಟ. ಬಟ್ ಅಲ್ಲಿ ಹೋದ್ನಲ್ಲ ಫುಲ್ ಡಿಪ್ರೆಷನ್ಗೆ, ಮೆಂಟಲಾಗಿ ಹೋಗ್ತಾ ಇದ್ದೆ ಅಂತ ಅಂದ್ಬಿಟ್ಟು ಕೂದಲು ಕಟ್ ಮಾಡಿಸ್ಬಿಟ್ಟೆ. ಆ್ಯಂಡ್ ನೌ ಲೆಟ್ಸ್ ವೇರ್ ದಿಸ್. ಇಟ್ಸ್ ಸೋ ಹಾರ್ಡ್ ಬಿಕಾಸ್ ಫುಲ್ ಹೋಗ್ಬಿಟ್ಟಿದೆ ನಂದು, ಫುಲ್ ಕಮ್ಮಿ. ದಿಸ್ ಇಸ್ ಸೋ ಪೇನ್ಫುಲ್. ದಿಸ್ ಥಿಂಗ್ ಕಾರ್ಡ್ ಅಂತಾರ. ನಾನು ಏನಕ್ಕೆ ಈ ಥರ ಚೂಸ್ ಮಾಡಿದ್ದು ಅಂದರೆ, ನನಗೆ ಇನ್ನು ಮುಂದೆ ದೊಡ್ಡ ವಾಲೆ ಎಲ್ಲ ಹಾಕೊಬೇಕಾದ್ರೆ ಪ್ರತಿ ಟೈಮ್ ಕಷ್ಟ ಆಗಬಾರ್ದು. ಒಂದೇ ಸತಿ ಇದು ಹೋಲ್ ದೊಡ್ಡದಿದ್ರೆ ಈ ದೊಡ್ಡದೆಲ್ಲ ಹಾಕೊಂಡ್ರೂ ಏನು ಪ್ರಾಬ್ಲಮ್ ಇರಲ್ಲ ಅಂತ ಅಂದ್ಬಿಟ್ಟು ಹಂಗೆ ಮಾಡಿದ್ದು. ಸಂಬಡಿ ಶುಡ್ ಬಿ ಟು ಡಿಸ್ಟ್ರಾಕ್ಟ್ ಯು. ಇಟ್ ಸ್ಟಾರ್ಟೆಡ್ ಬ್ಲೀಡಿಂಗ್. ಯಾರಿಗೂ ಈ ನೋವು ಬರಬಾರ್ದು. ಬ್ಯೂಟಿ ಇಸ್ ಪೇನ್. ಅಪ್ಪ ಕಷ್ಟ. ಫೈನಲಿ ಫುಲ್ಲು ಆಲ್ಮೋಸ್ಟ್ ಲೈಕ್ ಇಟ್ ಟುಕ್ 20 to 15 minutes ಇದು ಒಂದು ವಾಲೆ ಹಾಕೋಕ್ಕೆ. ಯಾರು ಹಿಂಗೆ ಮುಟ್ಟಂಗಿಲ್ಲ, ಅಷ್ಟು ನೋಡ್ತೈತೆ. ಏನು ಪೇಯ್ನ್ ಅಲ್ಲ, ಬಿಕಾಸ್ ಇದಕ್ಕಿಂತ ತುಂಬ ಜಾಸ್ತಿ ಪೇಯ್ನ್ಸ್ ನಾನು ಪಟ್ಟಿದ್ದೀನಿ ಅಲ್ವಾ. ಸೊ ಅದಕ್ಕೆ ದಿಸ್ ಈಸ್ ಆಲ್ಸೋ ಪೇನ್ಫುಲ್. ಟಾಡಾ
ಟಾಡಾ ಟಾಡಾ ಲಿಟ್ರಲಿ ಏನೋ ಒಂದು 10 kg ಭಾರ ಇದ್ರ ಮೇಲೆ ಹೊರದ ಲೈಕ್ ಕಿವಿಗೆ ಹಿಂಗೆ ಹಾಕೊಂಡು ತಿರುಗ್ದಂಗಿದೆ. ಸೊ ಪೇನ್ಫುಲ್, ಇಟ್ ಈಸ್ ಪೇನ್ಫುಲ್ ಅಷ್ಟೇ ಗೈಸ್. ಫೈನಲಿ ಆಗೋಗ್ಬಿಟ್ಟೆ. ಇನ್ನು ಇನ್ನು ಜೀವನ ಪೂರ್ತಿ ತೆಗಿ ಪ್ಲ್ಯಾನ್ ಮಾಡಿದ್ದೆ ಏನೇನೋ ಮಾಡ್ಬೇಕಂತ. ನೋಡಿದ್ರೆ ನಮ್ಮ ಪೂಜಾ ಅಕ್ಕ ಪಾಪ ಬರೋಕ್ಕಾಗಿಲ್ಲ. ಸೊ ಅದಕ್ಕೆ ನಮ್ಮ ಮಮ್ಮಿದೆ 1 ಟಿಂಟ್ಲೋ ಬನ್ನಿ. ಏನು ಮಮ್ಮಿ ಸ್ಪೆಷಲು? ಬೇಳೆ ಸಬ್ಬಕ್ಕಿ ಸೊಪ್ಪು ದಂಟು ಹಾಕಿ ಬಸ್ಸಾರು, ಆಮೇಲೆ ಇದು ಇಷ್ಟೇ ಸೊಪ್ಪು ಸಾರು. ಏನು ಇಷ್ಟ ಮಾಡಿದ್ಯಾ? ಸಾಕು ನನಗೂ ನಮ್ಮ ಯಜಮಾನ್ರಿಗೆ. ಚಚ್ಚಾ ಆಮೇಲೆ ತುಪ್ಪದ ಒಗ್ಗರಣೆ. ಕಾರು ಹೋಯ್ತು ಏನಕ್ಕೆ? ನಿನ್ನ ತಂಗಿನ ಕರ್ಕೊಂಬರಕ್ಕೆ. ಟೈಮ್ ಎಷ್ಟು? ಇನ್ನೂ 2:15. ಎಷ್ಟು ಗಮ್ಮಂತ ಆಯ್ತಾನೆ ಮನೆ ಎಲ್ಲ ಅಂತ ಯಾರಿಗೆ 3 ಮುದ್ದೆ? ನಿಂಗೊಂದು ನಾನು ತಿನ್ನಲ್ಲ. ನೀನಿದ್ಯಾ ಅಂತ ಇವಾಗ ನೀನ್ ಮಾಡಿರೋದು. ಆಮೇಲೆ ಇದು ಬಂದ್ಬಿಟ್ಟು ರೆಡ್ ರೈಸ್ ತರ ರಾಜಮುಡಿ ಅಕ್ಕಿ. ಇದು ನಾವು ಸ್ಫೂರ್ತಿ ಇಲ್ಲದೆ ಇರೋವಾಗ ಒಂದು ತುಂಬಾ ಚೇಂಜಸ್ ಮಾಡ್ಕೊಂಡಿದ್ವಿ. ಸ್ಫೂರ್ತಿ ಇಲ್ಲದೆ ಇರೋವಾಗ ಅದನ್ನೆಲ್ಲ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿರ್ಲಿಲ್ಲ ಅಷ್ಟೇ. ರಾಜಮುಡಿ ಅಕ್ಕಿ ಯೂಸ್ ಮಾಡ್ತಾ ಇದೀವಿ. ಸ್ಫೂರ್ತಿ ಬಂದ್ಮೇಲೆ ನಾವು ಬುಲೆಟ್ ರೈಸ್ ತಿಂತಾ ಇರೋದು ಒಂದೊತ್ತು. ಅವಳಗ್ ಬೇಕೇ ಬೇಕು. ಅವಳಿಂದ ನಾನಿಬ್ರು ಕೇಳೇ ಇಲ್ಲ. ನಾವ್ ಇದೇ ಅಕ್ಕಿ ಅಂದ್ರು ಸರಿ ಅಂತ ಇದೇ ಅಕ್ಕಿ ಮಾಡ್ಕೊಂಡು ತಿಂತಾ ಇದ್ವಿ. ಅಕ್ಕಿ ಕೇಳಿಲ್ವಾ ನೀವು? ಅದು ವೈಟ್ ರೈಸ್ ಅಫ್ಕೋರ್ಸ್ ಕೇಳ್ಬೇಕು. ಆಮೇಲೆ ಬಿರಿಯಾನಿನೂ ಒಂದ್ಸಲ ಇದ್ರಲ್ಲೇ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ನೀನು ಟ್ರೈ ಮಾಡಿಸ್. ಸೊಪ್ಪುಗಳು ತಿಂತೀವಿ, ತರಕಾರಿ ತಿಂತೀವಿ, ಹಣ್ಣು ಜಾಸ್ತಿ ತಿಂತೀವಿ, ಮಜ್ಜಿಗೆ ಕುಡಿತೀವಿ. ಆಮೇಲೆ ಏನ್ ಇವರೆಲ್ಲರೂ ಹಿಂಗೆ ಹೇಳ್ತಾರೆ ಅಂತ ಕೆಲವ್ರಿಗೆ ಅನ್ಸ್ಬೋದು. ಬಟ್ ಸ್ಟಿಲ್ ಎಲ್ಲನೂ ಇರುತ್ತೆ. ಇವಳು ಒಬ್ಳು ಇರೋದ್ರಿಂದ ಎಲ್ಲರೂ ನಾನ್ ವೆಜ್ ಅಂತ ಅಂತೀರ. ಮೊಟ್ಟೆ ತಿಂತೀವಿ. ಒಂದು ಇಲ್ಲ ಗೈಸ್, ನಾನು ಹೇಳೋದೇನಂದ್ರೆ ಒಂದು ಪೀಸ್ ಅಲ್ಲ, ಒಂದು 4 ಪೀಸ್ ಚಿಕನು ಉಪ್ಪಿನಕಾಯಿ ಥರ ಇದ್ಬಿಟ್ಟು ತಿಂತಾಯಿದ್ರೆ ಅದೊಂಥರ ನೋಡು. ಇವಾಗ ಬಸ್ಸಾರು ಅನ್ನ ಜೊತೆಗೆ ಒಂಚೂರು ಕಬಾಬ್ ಇದ್ಬಿಟ್ರೆ ಸ್ಫೂರ್ತಿ ಒಂಚೂರು ಕಬಾಬು ಇಲ್ಲ ಪೆಪ್ಪರ್ ಚಿಕನ್ ಇದ್ಬಿಟ್ಟಿದ್ರೆ ಓ ಮೈ ಗಾಡ್ ಅಂತ ಅದೊಂಥರ ಟೇಸ್ಟ್. ಹೇಳ್ತಾ ಇದ್ವಿ ಕಷ್ಟಪಟ್ಟು ಇವಾಗ ಬೇಕಾ ನಿಂಗ ಮಶ್ರೂಮ್ ಬಿರಿಯಾನಿ ಬೇಡ. ಸೀರಿಯಸ್ ಪ್ರೋಟೀನ್ ಚಿಕ್ಕುతుంది ವೆಜ್లోನು ಹಿಂಗ ಚಿಕ್ಕುతుంది ಬಾగా ಚಿಕ್ಕುతుంది. ಆ್ಯಕ್ಚುಲಿ ವೀಕ್ಲಿ ಒನ್ಸು ಉಪವಾಸ ಮಾಡಬೇಕು, ವಾಟರ್ ಡಯಟ್ ಅಂತ ಮಾಡಬೇಕು. ಅವಾಗೇನಂದರೆ ಬಾಡಿಯಲ್ಲಿರೋ ಟಾಕ್ಸಿನ್ ಎಲ್ಲ ಹೋಗುತ್ತೆ. ಅದನ್ನ ನಾನು ಸ್ಯಾಟರ್ಡೆ ಮಾಡ್ತೀನಿ. ಇನ್ನು ಮುಂದೆ ಫ್ಯೂಚರಲ್ಲಿ ಮಂಡೇ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ಮಾಡ್ತಾ ಇರೋದು ಸಬ್ಬಕ್ಕಿ ಪಾಯಸ. ಸೊ ಈ ಸಾಬುದಾನನ ಬೆಳಗ್ಗೆ ನೆನೆಸಿದ್ದೆ ನಾನು. ಸುಮ್ಮನೆ ನೀರಲ್ಲಿ ಹಾಕ್ಬಿಟ್ಟು ಬಿಟ್ಟಿದ್ದೆ, ನೋಡಿದ್ರೆ ಇಷ್ಟು ದಪ್ಪ ಆಗೋಗುತ್ತೆ. ಸೊ ಇವಾಗ ಡೈರೆಕ್ಟ್ ಹಾಲು ಒಳಗಡೆ ಹಾಕ್ಬಿಟ್ಟು ಬೇಯಿಸೋದಷ್ಟೇ. 1 ಲೀಟ್ರ್ ಹಾಲು, ಬಟ್ ಇಷ್ಟೊಂದು ಹಾಕ್ಬಿಡ್ಲ ಫುಲ್ಲು. ಇದು ಬಬಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. Let this boil nicely. Bulu 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 anta. This is not just mushroom biryani. This is a kind of mushroom. Something very nice. ಏನೋ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಏನಂತ. ಏನೇನೋ ಮಾಡ್ತಾ ಇದ್ದೀನಿ. ಎಕ್ಸ್ಪೆರಿಮೆಂಟಿಂಗ್ ನ್ಯೂ ಥಿಂಗ್ಸ್ ಇಸ್ ಆಲ್ ದಟ್ ಗಿವ್ಸ್ ಮೀ ಜಾಯ್, ಹ್ಯಾಪಿನೆಸ್. ಅದು ರೆಸಿಪೀಸಲ್ಲಿ ಮಾತ್ರ. ಒಂದೊಂದು ತುತ್ತಿಗೂ ಈ ಥರ ಮಶ್ರೂಮ್ ಸಿಗ್ತಾ ಇರಬೇಕು. ಸೊ ಅದಕ್ಕೆ ನಾನು ಜಾಸ್ತಿ ಮಶ್ರೂಮ್ ಹಾಕಿರ್ತೀನಿ. ಲೈಕ್ 2 ಪ್ಯಾಕೆಟ್ ಮಶ್ರೂಮ್ ಜಸ್ಟ್ ಫಾರ್ 2 ಗ್ಲಾಸ್ ಆಫ್ ರೈಸ್ ಅಂತ ಹಾಕಿರ್ತೀನಿ. ಸಿಗ್ತಾ ಇರಬೇಕು, ಇಲ್ಲಾಂದರೆ ಬರೀ ಪ್ಲೇನ್ ರೈಸ್ ತಿಂದಂಗೆ ಇರುತ್ತೆ. ಸೊ ಅದಕ್ಕೆ ದಿಸ್ ಇಸ್ ಹೌ ಇಟ್ ಹಸ್ ಹ್ಯಾಪೆಂಡ್. ಇಲ್ಲಿ ಪಾಯಸ ರೆಡಿಯಾಗಿದೆ. ನಮ್ಮ ಪಾಯಸ ಇದಕ್ಕೆ ಇನ್ನೂ ಏನೇನೋ ಹಾಕಬೇಕು. ಅಷ್ಟೊತ್ತಿಗೆ ನಮ್ಮ ಅಮ್ಮ ಬಂದರು. ಗೈಸ್ ಇವತ್ತು ಏನಂತ ಗೊತ್ತಿಲ್ಲ, ಹ್ಯಾವ್ ದಟ್ ಫುಲ್ ಜೋಶ್ ಟು ಕುಕ್. ಸೊ ಅದಕ್ಕೆ ಈ ಬಾದಾಮ್ ಮಿಕ್ಸ್ ತೊಗೊಂಬ ಅಂತಂದರೆ ನಮ್ಮ ಅಂಕಲ್ ಹಿಂಗೆ ತಂದವ್ರೆ. ಅಟ್ಲೀಸ್ಟ್ ಒಂದು ದೊಡ್ಡದು ತರಬೇಕು ತಾನೆ. ಸೊ ಹಿಂಗೆ ತಂದುಬಿಟ್ಟವ್ರೆ. ಎನಿವೆ ಇದಕ್ಕೆ 2 ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ಯಾಫ್ರನ್ ಹಾಕಿದ್ದೀನಿ, ಮತ್ತು ಕಸ್ಟರ್ಡ್ ಹಾಕಿದ್ದೀನಿ, ಏನೇನೋ ಹಾಕಿದ್ದೀನಿ ಗೈಸ್. ಗೊತ್ತಿಲ್ಲ, ಏನೇನೋ ಮಾಡೋಕ್ಕೋಗಿ ಏನೇನೋ ಮಾಡಿದ್ದೀನಿ. ಟೇಸ್ಟ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ, ಬಿಕಾಸ್ ಏನೇನೋ ಹಾಕಿದ್ದೀನಲ್ಲ. ಸೊ ಚೆನ್ನಾಗಿರುತ್ತೆ. ಇದನ್ನು ನಮ್ಮ ಅಪ್ಪಗೆ ತಿನ್ನಿಸ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಸೊ ದಿಸ್ ಇಸ್ ಹೌ ದಿಸ್ ಲುಕ್ಸ್. ಥಿಕ್, ಟೇಸ್ಟಿ ಆ್ಯಂಡ್ ನೈಸ್. ನಿಮ್ಮ ಮುಂದೆನೇ ನಾನು ಓಪನ್ ಮಾಡಿ ನೋಡ್ತಾ ಇರೋದು. ಯಮ್ಮಿ. ಆ್ಯಕ್ಚುಲಿ ತಿಂದ್ಮೇಲೆ ಹೇಳ್ಬೇಕು, ಫುಲ್ ಬಾಸುಮತಿ ರೈಸ್ ಹಾಕಿದ್ದೀನಿ. ಜಸ್ಟ್ ನಾವು ತುಪ್ಪ ಹಾಕಿದೆ, ಬಟ್ ನಾನು ವೀಡಿಯೋಲ್ಲಿ ತೋರಿಸಿಲ್ಲ. ಯಾಕಂದರೆ ನಮ್ಮ ಮಮ್ಮಿ ಕೂಡ ವೀಡಿಯೋ ನೋಡ್ತಾರೆ ಗೈಸ್. ಆಮೇಲೆ ಬಿದ್ದು ಅಂತ ಅಂದ್ಬಿಟ್ಟು. ಇಸ್ ಲೈಕ್ ದಟ್. ಯಮ್ ಸಿ
ನನಗೆ ಉದ್ದ ಉದ್ದ ಹಂಗಿರ್ಬೇಕು, ಅಕ್ಕಿ ಉದ್ರುದ್ರಿಗಿರ್ಬೇಕು. ಅವನು ಗೋ ಈಟ್. ರೆಡ್ ಗ್ರೀನ್ ಎಲ್ಲ ತಿಂದಿರ್ತೀರ, ಸೊ ಇದು ಬ್ರೌನ್ ಬೇಕಿತ್ತು, ಅದಕ್ಕೆ ಏನೇನೋ ಮಾಡಾಕಿದ್ದೀನಿ ಇವತ್ತು. ಎಲ್ಲರೂ ಬರೋಷ್ಟೊತ್ತಿಗೆ ಐ ಕುಡಂಟ್ ವೆಯ್ಟ್ ಗೈಸ್, ಆ್ಯಂಡ್ ಎಲ್ಲರೂ ಮೂವಿ ನೋಡೋಕೆ ಹೋಗಿದ್ದಾರೆ. ಸೊ ಐ ಆಮ್ ಹ್ಯಾವಿಂಗ್ ದಿಸ್ ಯಮ್ಮಿ. ಬರ್ಲಿ ಹೊಸ ಕಾರ್ ಬರ್ಲಿ. ಸೂಪರ್, ಕಂಗ್ರಾಟ್ಸ್. ಹಿಂಗಾದ್ರೆ ಸಾಕು. ಸ್ಟಾರ್ಟ್ ಬಟನ್ ಎಲ್ಲಿರೋದು? ಇಲ್ಲಿ ಐತೆ. ಸೇಫ್ಟಿಗಾ? ಆಮೇಲೆ ಇನ್ನೇನ್ ಗೊತ್ತಿ ಈ ಕಾರ್ ಬಗ್ಗೆ? ಈ ಕಾರಾಗ ಹ್ಯಾಂಡ್ ಬ್ರೇಕ್ ಇದು ಗೇರ್, ಎಸ್ ಅಂದ್ರೆ ಸ್ಪೋರ್ಟ್ಸ್, ಡಿ ಅಂದ್ರೆ ಡ್ರೈವ್, ನ್ಯೂಟ್ರಲ್, ಇದು ರಿವರ್ಸ್, ಇದು ಪಾರ್ಕ್. ಇದು ಎ ಫಾರ್ ಆಪಲ್ ನನ್ ಮಗ. ಇನ್ನ ನೀನು ಅಷ್ಟಾಗೆಲ್ಲ ಗೊತ್ತು. ಓ ಅಲ್ಲಿದು ಗೊತ್ತಾ? ಇದು ಎಕ್ಸಲೇಟರ್, ಇದು ಬ್ರೇಕ್. ಬ್ರೇಕ್ ತುಳ್ಕೊಂಡು ಮಾಡ್ರೇನೆ ಇದು ವರ್ಕ್ ಆಗೋದು, ಜೊತೆ ಬ್ರೇಕ್ ತುಳ್ಕೊಂಡ್ರೆ ವರ್ಕ್ ಆಗೋದು. ಫುಟ್ ಸ್ಪೋರ್ಟ್ಸ್ ಮಾಡಾಗ ಇನ್ನ ಸ್ಪೀಡ್ ಹೋಗ್ಬೇಕಂದ್ರೆ ಇದು ಪ್ರೆಸ್ ಮಾಡ್ಬೇಕು. ಇದು ಲೋ ಸ್ಪೀಡ್ ಅಂದ್ರೆ ಇದು ಸೆಲ್ಫ್ ಡ್ರೈವ್, 30 ಕಿಲೋಮೀಟರ್ಸ್ ಆಟೋಮೆಟಿಕ್ ಹೋಗ್ತಾ ಇರ್ತದೆ. ಇದು ವಾಯ್ಸ್, ಕಾರ್ ಹೇಳೋದು, ಹೋಮ್ ಸಾಂಗ್ಸ್, ನೆಕ್ಸ್ಟ್ ಸಾಂಗ್ಗಳು, ಇದು ಆರೇನು. ಇಷ್ಟೆಲ್ಲ ಗೊತ್ತೇನೋ? ನನ್ನ ಮಗನೇ. ಸೆಟ್ಟಿಂಗ್ಸ್ ಎಲ್ಲ ಹೈ ಬೀಮ್, ಲೋ ಬೀಮ್ ಎಲ್ಲ. ಇದು ವೈಪರ್ಸ್ ಇಲ್ಲಿ, ಇದು ಇಂಡಿಕೇಟರ್ ಇಲ್ಲಿರೋದು. ವಾವ್, ಲೈಟ್ ಐತೆ. ಪೇಸ್. ಬಾಯ್ ಸ್ಫೂರ್ತಿ. ಅದೇ ಡ್ರೈವ್ ಆಗುತ್ತೆ. ಪಾಪ ಎಷ್ಟ್ ಚೆನ್ನಾಗಿ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ದ ಗೊತ್ತಾ? ಅರವಿಂದ್ ಏನು ಹೇಳಿಲ್ಲ, ಎಲ್ಲ ಅವನೇ ಹೇಳಾಕ್ಬಿಟ್ಟ. ಇಂಡಿಕೇಟರ್ ಅಲ್ಲ, ಇದು ವೈಪರ್ಸ್. ನಮ್ಮ ಮಾಮದು ಹೊಸ ಕಾರು. ಐ ಲವ್ ಯು ಮಾಮ. ಐ ಲವ್ ಯು ಮಾಮ ಅನ್ನ ನಿದ್ರೆ 20 ಪೋಸ್. ಆಫೀಸ್ ಹತ್ರ ಇದ್ರೆ ಸ್ವಲ್ಪ ಸ್ಲೋ ಆಗ್ತೈತಿ. ಸ್ಪೀಡ್ ಮ್ಯಾಕ್ಸ್ ಚೆನ್ನಾಗಿದೆ, ಸೂಪರ್ ಆಗೈತೆ. ಇಲ್ಲ ಅಂತ ದೇವರನ್ನೇ ಸಕ್ಕತ್ತಾಗೈತೆ ಅಮ್ಮ. ದೇವರಾನೆ, ಆ ದೇವ್ರು ಬಂದು ತಿನ್ಬಿಡ್ಬೇಕು ನಾನು ಮಾಡೋ ಪಾಯಸ. ಹಂಗೆ ದೇವರಾನೆ ಊಟ ಬಿಟ್ಬಿಟ್ಟು ಪಾಯಸ ತಿಂತಾರೆ ಗೈಸ್. ನಮ್ಮ ಹೆಂಡತಿ ಬಗ್ಗೆ ಊಟ ಪಲಾವ್ ತಿನ್ಪ ಹಂಗೆ ನೋಡು, ಕಣ್ಣಲ್ಲಿ ದೃಷ್ಟಿ ಆಗ್ತಾಳೆ. ಮಾಡಿರೋದು ಮಾತ್ರ ಚೆನ್ನಾಗಿರುತ್ತದೆ ಅಪ್ಪನಿಗೆ, ಹೆಂಡತಿ ಮಾಡಿರುವುದು ಏನು ಚೆನ್ನಾಗಿರುವುದಿಲ್ಲ. ಫೋನ್ ನೋಡ್ಕೊಂಡು ಒಂದು ಕೈಯಾಗ ಬೇಯಿಸ್ತೀನಿ. ಇದು ಟೇಸ್ಟ್ ನೋಡಿ. ನಾನು ಮೊಸರು ಬಜ್ಜಿ ಮಾಡೋದಷ್ಟ. ಅವಳು ಖಾರ ಕಮ್ಮಿ ಹಾಕಿರ್ತಾಳೆ. ಖಾರ ಫುಲ್ ಕಮ್ಮಿ ಹಾಕಿದ್ದೀನಿ. ಕರೆಕ್ಟ್ ಕರೆಕ್ಟ್ ಆಗೈತೆ, ಆಗೈತಲ್ಲ? ಕರೆಕ್ಟ್ ಆಗೈತೆ, ಹಾಂ ಕರೆಕ್ಟ್ ಆಗೈತೆ. ಕರೆಕ್ಟ್ ಆಗೈತೆ, ಸಖತ್ತಾಗೈತೆ. ನನ್ನ ಹತ್ರ ಮಶ್ರೂಮ್ ಬೇಡ, ನಂಗೆ ಬರೀ ರೈಸ್ ಹಾಕೊಡು. ಮಶ್ರೂಮ್ ಸ್ವಲ್ಪ ಖಾರನೂ ಉಪ್ಪು ಜಾಸ್ತಿ ಐತೆ. ಇಲ್ಲ, ಕಮ್ಮಿ, ಎಲ್ಲ ಕಮ್ಮಿ ಐತೆ ಇವತ್ತು. ಅದಕ್ಕೆ ಮೊಸರು ಬಜ್ಜಿನೂ ಮಾಡಿಲ್ಲ. ಈ ತರ ಬ್ಲಾಕ್ ಮೇಲ್ ಮಾಡಿದ್ರೆ ಅಂತ ಅವ್ರ ಮಗಳು ಅಂತ ಬೈಯಕ್ ಆಗಲ್ಲ ಅಂತ ತಂದೆ ಪ್ರೀತಿಯಿಂದ ಚೆನ್ನಾಗಿಲ್ಲ ಅಂದ್ರು ಚೆನ್ನಾಗೈತೆ ಅಂತಾರೆ. ನಾವು ಕಂಡೋರ್ ಮಕ್ಳು 3 ಇಟ್ಬಿಟ್ಟಿದ್ದೀವಿ, ಅದಕ್ಕೆ ನಾವ್ ಏನ್ ಕರೆಕ್ಟ್ ಆಗಿ ಮಾಡಿದ್ರು ಅದು ಕರೆಕ್ಟ್ ಆಗಿಲ್ಲ. ಸಿಕ್ಕಿಲ್ಲ ಕಣೆ. ಇನ್ನೇನ್ ಕಾಸು ಕೊಟ್ಟು ತಗೊಂಡಿದ್ದ ನೀನು ಕಾಸ್ಟ್ಲಿ ಇನ್ವೆಸ್ಟ್ಮೆಂಟ್ ಮಮ್ಮಿ. ನಾವು ಒಬ್ಬನೊಂದು ಕಲ್ತ 21 ವರ್ಷಕ್ಕ ಖರ್ಚು ಮಾಡ್ತಾನೆ ಇದ್ದೀನಿ 3 ಗಂಟೆ ಹಾಕಿದಕ್ಕ ಮಾಡ್ತಾನೆ ಇದೀನಿ. ಆರಾಮಾಗಿ ಯಾವ್ದಾದ್ರು ಫ್ಲೈಟ್ ತಗೊಂಡು ಎಂಜಾಯ್ ಮಾಡ್ಕೊಂಡಿದ್ದೆ. ಫ್ಲೈಟ್ ತಗೊಂಡು ನನ್ನ ಬದಲು ಒಂದ್ ಫ್ಲೈಟ್ ತಗೊಂಡು 8 ದಿನ ಫ್ಲೈಟ್ ಕಂಪೇರ್ ಮಾಡ್ತಾ ಇದೀಯಾ? ಎಷ್ಟೇ ಫ್ಲೈಟ್ ಇದ್ರು ನೀನು ಲ್ಯಾಂಡ್ ಆಗಬೇಕಪ್ಪ. ಮದರ್ ಇಂಡಿಯಾ ಲ್ಯಾಂಡ್ ಮೇಲೆ ಬರಲೇಬೇಕು. ಡ್ಯಾಡಿ ಎಲ್ಲಿರ್ತೈತೆ? ಗಾಡಿ ಕೊಟ್ಟಿದ್ದು ಕೊಟ್ಬಿಟ್ಟೆ, ಗೋಲ್ಡ್ ಕೊಟ್ಟಿದ್ದು ಕೊಟ್ಬಿಟ್ಟೆ. ಎಲ್ಲ ಕೊಟ್ಟು ಮಮ್ಮಿ ನನ್ ಬಿಡ್ತು ಅನ್ನೆ ಟಚ್ ಏನ ಮಮ್ಮಿನಾ ಕೊಡಕ್ಕೆ ಆಗಲ್ಲ ಅಂತಂದ್ರೆ ನೀವು 4 ಜನ ಆದ್ಮೇಲೆ ಕೊಟ್ಟುಬಿಡೋದು ಅಂತ ಯೋಚನೆ ಮಾಡಿದೆ. ಚಾನ್ಸ್ ಸಿಕ್ಕಿಲ್ಲ. ಬೆಳಗ್ಗೆ ಟಿಫನ್ ಮಾಡ್ಕೊಳ್ಬೇಕಲ್ಲ. ಕಣ್ಣಲ್ಲಿ 2 ಇಡಿಯ ಜಲ್ದಿ ಸುಡ್ತಾ ಇದೆ.
ಅದನ್ನ ಲೇಟ್ ಮಾಡ್ತಾಳೆ. ನೀರು ಶಾಕ್ ಅಲ್ಲಿ ಇದೀನಿ ನಾನು. ಇಲ್ಲಾಂದ್ರೆ ಕಣ ನೀನ್ ಆಚೆ ಕಡೆ ಹೋಗಿರ್ತೀಯಲ್ಲ. ಚೆನ್ನಾಯ್ತಮ್ಮ. ಚೆನ್ನಾಗಿದೆ. ಸೊ ಯಾ ಗೈಸ್, ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಆ್ಯಂಡ್ ಇವತ್ತಿನ ಶೌಟ್ ಔಟ್ ಬಂದ್ಬಿಟ್ಟು ರಂಜಿತಾ, ಶ್ರೀನಿಧಿ ಆ್ಯಂಡ್ ಆಲ್ಸೋ SH2300 ಅಂತ. ಸೊ ನಿಮಗೂ ಕೂಡ ಶೌಟ್ ಔಟ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ #ಸ್ಫೂರ್ತಿ ವ್ಲಾಗ್ಸ್ ಅಂತ ಮೆನ್ಷನ್ ಮಾಡಿ. ನಿಮಗೆ ವ್ಲಾಗಲ್ಲಿ ಏನು ಇಷ್ಟ ಆಗುತ್ತೋ ಅದನ್ನು ಕಮೆಂಟ್ ಮಾಡಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಕೂಡ ಶೌಟ್ ಔಟ್ ಕೊಡ್ತೀನಿ. ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಬಾಯ್ ಬಾಯ್.